ಇದೆ 2029ರ ಲೋಕಸಭೆ ಚುನಾವಣೆ ಹೊತ್ತಿಗೆ ನಮ್ಮ ಲೋಕಸಭೆ ಕ್ಷೇತ್ರಗಳು ಈ ರೀತಿ ಇರೋದಿಲ್ಲ. ಕ್ಷೇತ್ರದ ಪುನರ್ವಿಂಗಡಣೆ ಆಗ್ತಾ ಇದೆಯಲ್ಲ, ಈ ವಿಚಾರ ದಕ್ಷಿಣ ರಾಜ್ಯಗಳಲ್ಲಿ ಬಹಳ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ದಕ್ಷಿಣ ರಾಜ್ಯಗಳು. ಈ ವಿಚಾರದಲ್ಲಿ RSS ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಸಂಘದಿಂದ ಯಾವುದೇ ರೀತಿಯ ಸಲಹೆ ಇಲ್ಲ ಅಂತ ಹೇಳಿ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಕ್ಷೇತ್ರ ವಿಂಗಡಣೆ ಬಗ್ಗೆ ಯಾವುದೇ ರೀತಿಯ ಡ್ರಾಫ್ಟ್ ರಚನೆ ಆಗಿಲ್ಲ. ಸುಮ್ಮನೆ ಏನೂ ಇಲ್ಲದೆ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರದ ನಾಯಕರು ಈ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇನ್ನೂ ಜಾತಿ ಗಣತಿ ಆಗಿಲ್ಲ, ನಂತರ ಕರಡು ಪ್ರಕಟವಾದರೆ ನೋಡೋಣ ಅಂತ ಹೇಳಿ RSSನ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಸಂಘ ಸರ್ಕಾರಕ್ಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಜನಹಿತದ ವಿಚಾರಗಳನ್ನು ಅಗತ್ಯ ಬಿದ್ದರೆ ಮಾತ್ರ ಚರ್ಚೆ ಮಾಡ್ತೇವೆ. ಈಗ ಸರ್ಕಾರದ ಜೊತೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಕೇಂದ್ರದ ನಡೆ ಸರಿಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ RSSನ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಈ ಡಿಲಿಮಿಟೇಷನ್ ವಿಷಯ ಆಗೋಗಿದೆ. ಪದೇ ಪದೇ ಅದನ್ನೇ ಹೇಳ್ಬೇಕಾಗಿಲ್ಲ. ನಾವು ಸಂಘದ ಕಡೆಯಿಂದ ನೋಡಿ, ಡಿಲಿಮಿಟೇಷನ್ ಬಗ್ಗೆ ಸರ್ಕಾರ ನಿನ್ನೆ ಅರುಣ್ ಕುಮಾರ್ ಇದನ್ನ ಸ್ಪಷ್ಟವಾಗಿ ಹೇಳಿದಾರೆ ತಾನೆ. ಈ ವಿಚಾರ ಹೇಳಿದ, ಇನ್ನು ಸರ್ಕಾರದ ಯೋಜನೆ ಏನು ಅಂತ ಬಂದಿಲ್ಲ. ಅದಕ್ಕೆ ಸೆನ್ಸಸ್ ಆಗಬೇಕು. ಡಿಲಿಮಿಟೇಷನ್ ಏನು ಯಾವ ಡ್ರಾಫ್ಟು ಬಂದಿಲ್ಲ. ಸುಮ್ಮನೆ ಏನು ಇಲ್ಲದೇನೆ ನಾವೇನೋ ಹೇಳೋದಕ್ಕಲ್ಲ. ದೇಕೆ those who are in politics, they can make every day some statement about these things. It is for them to do that because it is their activity. Sangha cannot say this without any draft, without anything that has been published officially. So we cannot answer on these things. And already the Home Minister is on record. ಅವ್ರು ಹೇಳಿದ್ದಾರೆ ಇಂಥದನ್ನ ಮಾಡೋದಿಲ್ಲ ಅಂತೇಳಿ. ಅದಾದ್ಮೇಲೆ ಇನ್ನೇನಾದ್ರು ಅಫಿಷಿಯಲ್ ರೆಕಾರ್ಡ್ ಬಂದ್ರೆ, ಏನೋ ಡ್ರಾಫ್ಟ್ ಬಂದ್ರೆ, ಸಂಘ ಇಫ್ ಇಟ್ ಈಸ್ ನೆಸೆಸರಿ ವಿ ವಿಲ್ ರಿಯಾಕ್ಟ್ ಆನ್ ದಟ್. ನೌ ದೇರ್ ಇಸ್ ನಥಿಂಗ್ ಆಫ್ ಸಚ್ ಕಾಂಡ್. ದೇ ಆರ್ ಗೋಯಿಂಗ್ ಟು ಡೂ ಸಮಥಿಂಗ್, ದಿ ಡಿಲಿಮಿಟೇಷನ್ ಎಟ್ಸೆಟ್ರಾ ನ್ಯೂ ಥಿಂಗ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದ್ಮೇಲೆ ನಾವು ನೋಡೋಣಂತೆ. ಜಾತಿ ಜನಗಣನೆ ಬಗ್ಗೆನೂ ಮೊದಲೇನೆ ನಾವು ಹೇಳಿದ್ದೀವಿ. ದೇಶದಲ್ಲಿ ವೆಲ್ಫೇರ್ ಆಕ್ಟಿವಿಟಿನ ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ನಿಮ್ಮ ಡಾಟಾ ಏನು ಅಂತ ಕೇಳಿದ್ದಾರೆ. ಆ ಡಾಟಾ ಸಪ್ಲೈ ಮಾಡೋದಕ್ಕೆ ಬೇಕಾದಷ್ಟು ಜಾತಿ ಜನಗಣನೆ ಅವಶ್ಯಕತೆ ಇದ್ರೆ ಸರ್ಕಾರ ಮಾಡೋದ್ರ ಬಗ್ಗೆ ಸಂಘ ಮೊದಲೇನೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈಗ ಅದನ್ನೇ ಸೆನ್ಸಸ್ ಯಾವಾಗ ಬರುತ್ತೆ ಅನ್ನೋದೇ ಇನ್ನೂ ಗೊತ್ತಿಲ್ಲ. ಸೆನ್ಸಸ್ ಆದ್ಮೇಲೆ ಈ ಸಂಗತಿಗಳನ್ನ ನೋಡಬಹುದು ಅಂತ ನಮ್ಮ ವಿಚಾರ. ಡಿಲಿಮಿಟೇಷನ್ ವಿಷಯ ಆಗೋಗಿದೆ. ಪದೇ ಪದೇ ಅದನ್ನೇ